ಕೇರಳದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆ ಆಗಬೇಕು ಅನ್ನೋ ಆದ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತೆರವು ವಿಚಾರಕ್ಕೆ ಕಿರಿಕಾಗಿತ್ತು. ಈಗ ಶಾಲೆ ವಿಚಾರದಲ್ಲಿ ಖ್ಯಾತಿ ಆಗ್ತದೆ. ಕೇರಳದಲ್ಲಿರುವ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ ವಿಚಾರಕ್ಕೆ ಕನ್ನಡ ಶಾಲೆಗಳಲ್ಲಿ ಇದೀಗ ಪ್ರಥಮ ಭಾಷೆಗೆ ಮಲಯಾಳಂ ಕಲಿಕೆ ಕಡ್ಡಾಯ ಅಂತ. ಇದನ್ನ ಸಾಂವಿಧಾನಿಕ ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಅಂತ ಸಿದ್ದರಾಮಯ್ಯ ಕೆರಳಿದ್ರು. ಈ ವಿಚಾರಕ್ಕೆ ಕನ್ನಡ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಅಂದ್ರೆ ಹೆಂಗಾಗುತ್ತದು ಅಲ್ವಾ? ಸೊ ಈಗ ಕೇರಳ ಸರ್ಕಾರದಿಂದ ಮಲಯಾಳಿ ಭಾಷಾ ಮಸೂದೆ 2025 ತರೋಕ್ ಮುಂದಾಗಿದ್ರು. ಕೇರಳ ಮಸೂದೆಗೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಇದು ಅಂತ ಗರಂ ಆಗಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಮಲಯಾಳಂ ಕಡ್ಡಾಯದಿಂದ ಭಾಷಾ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡಿದಂಗಾಗುತ್ತೆ. ಇಂತಹ ನಡೆಯನ್ನ ನಾವು ನಿರೀಕ್ಷಿಸಿರಲಿಲ್ಲ ನಿಮ್ಮಿಂದ ಅಂತ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಇತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದು, ಮೊದಲು ಕನ್ನಡ ಮಕ್ಕಳನ್ನ ರಕ್ಷಿಸಿ ಅಂತ ಕೇಸರಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೇರಳದ ಕನ್ನಡ ಮಾಧ್ಯಮ ಸ್ಕೂಲ್ಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆ ಕಡ್ಡಾಯಗೊಳಿಸಬೇಕು ಅಂತ ಕೇರಳ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇದೆ. ಮಲಯಾಳಿ ಭಾಷಾ ಮಸೂದೆ 2025 ಅಂತ ತರಕ್ ನೋಡಿದ್ರು. ಸಾಂವಿಧಾನಿಕ ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಅಂತ ಸಿದ್ದರಾಮಯ್ಯ ಅವರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೈವಿಧ್ಯತೆಯಲ್ಲಿ ಏಕತೆ ಕಾಣುವ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವರ ಮಾತೃಭಾಷೆಯಲ್ಲಿ ಕಲಿಯುವಂತಹ ಹಕ್ಕು ಮತ್ತು ಸ್ವಾತಂತ್ರ್ಯ ಖಂಡಿತವಾಗ್ಲೂ ಇರುತ್ತೆ ಎಲ್ರಿಗೂ. ಈ ಹಿನ್ನೆಲೆಯಲ್ಲಿ ಈಗ ಕೇರಳ ಏನು ಮಸೂದೆ ತರ್ತಾ ಇದೆ ಇದನ್ನ ತಕ್ಷಣಕ್ಕೆ ಹಿಂತೆಗೆದುಕೋಬೇಕು ಅಂತ ಕೇರಳದ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ. ಅವರು ಒಂದು ಟ್ವೀಟ್ ಮಾಡಿದ ತಕ್ಷಣ ನೀವು ಹೆಂಗೆ ರೆಸ್ಪಾಂಡ್ ಮಾಡಿದ್ರಿ ಕೋಗಿಲು ಕ್ರಾಸ್ನಲ್ಲಿ ಮನೆ ಕೊಡೋ ವಿಚಾರಕ್ಕೆ? ಸೊ ನಿಮ್ಮ ಪತ್ರಕ್ಕೆ ಅವರು ಅಷ್ಟೇ ಮನ್ನಣೆ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಪತ್ರಿಕಾ ಹೇಳಿಕೆನ ಸಿದ್ದರಾಮಯ್ಯ ಅವರು ಕೊಟ್ಟರು. ಇಂತಹದ್ದೊಂದು ಕಾನೂನು ಜಾರಿಗೆ ಬಂದರೆ ಕೇರಳದ ಗಡಿ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಯಾವುದೇಳಿ ಈ ಕಾಸರಗೋಡು ಇಲ್ಲಿರುವಂತಹ ಕನ್ನಡಿಗರ ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನು ದಮನ ಮಾಡುವಂತಹ ನಡೆಯಾಗುತ್ತೆ. ಅದರಲ್ಲೂ ನಿಮ್ಮ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ, ಇದರಿಂದ ನಾವು ನಿಮ್ಮಿಂದ ಇಂಥದ್ದನ್ನು ನಾವು ನಿರೀಕ್ಷಿಸಿರಲಿಲ್ಲ ಅಂತ ಸಿದ್ದರಾಮಯ್ಯ ಅವರು ಪತ್ರ ಬರ್ತಿದ್ದಾರೆ. ಡೆಫಿನೆಟ್ಲಿ ಎಸ್, ನಮ್ಮ ಮಾತೃಭಾಷೆ ಯಾವುದಿರುತ್ತೆ ಅದನ್ನು ಕಲಿಯುವ ಮತ್ತು ಮೊದಲ ಆಯ್ಕೆ ಮಾಡಿಕೊಳ್ಳುವ ಹಕ್ಕು ನಮ್ಗಳಿಗಿರುತ್ತೆ, ಸ್ವಾತಂತ್ರ್ಯ ನಮಗಿದೆ. ಕೇರಳ ಅದನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದೆ ಅಂತ ಆರೋಪ.